ಚೆನ್ನಾಗಿರುತ್ತೆ. ಸಬ್ಬಕ್ಕಿ ನೆನ್ಸಿಟ್ಕೊಂಡಿದ್ದೀನಿ ನಾನಿಲ್ಲಿ. 1 ಕಪ್ ಆಗುವಷ್ಟು ಸಬ್ಬಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಅದು ಮುಳುಗುವಷ್ಟು ನೀರನ್ನ ಹಾಕಿ ಸುಮಾರು 1 ಅವರ್ ನೆನ್ಸಿಟ್ಕೊಂಡಿದ್ದೀನಿ. ಇವಾಗ ಈ ಸಬ್ಬಕ್ಕಿನ ಬೇಯಿಸ್ಕೋಬೇಕು. ಹಾಗಾಗಿ ಒಂದು ಪಾತ್ರೆಗೆ 1 ಕಪ್ ಸಬ್ಬಕ್ಕಿ ನಾವು ನೆನ್ಸ್ಕೊಂಡಿದ್ರೆ ಅದಕ್ಕೆ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ತಣ್ಣೀರಿಗೆ ಸಬ್ಬಕ್ಕಿ ಹಾಕ್ಬಾರ್ದು. ನೀರು ಒಂದ್ ಕುದಿ ಬರ್ಲಿಕ್ಕೆ ಬಿಡ್ಬೇಕು. ನೋಡಿ, ನೀರು ಒಂದ್ ಕುದಿ ಬರ್ತಿದ್ದ ಹಾಗೆ ನೆನ್ಸ್ಕೊಂಡಿದ್ದಂತ ಸಬ್ಬಕ್ಕಿಯನ್ನ ಹಾಕಿ ಒಂದ್ 2 ನಿಮಿಷ ಬೇಯಿಸ್ಬೇಕಷ್ಟೇನೆ. ಪೂರ್ತಿ ಟ್ರಾನ್ಸ್ಪರೆಂಟ್ ಆಗೋವರೆಗೇನ್ ಬೇಯಿಸೋದ್ ಬೇಡ. ನಾವು ನೆಕ್ಸ್ಟ್ ಹಾಲ್ ಹಾಕ್ತಿವಲ್ಲ, ಹಾಲ್ನಲ್ಲೂ ಅದು ಕುದಿತಾ ಕುದಿತಾ ಸಬ್ಬಕ್ಕಿ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಇದೊಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಒಂದ್ 2 ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇನೆ ನೀರ್ನಲ್ಲಿ. ನೋಡಿ, ಇವಾಗ ಒಂದ್ 2 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಸಬ್ಬಕ್ಕಿನ. ನೋಡ್ತಾ ಇದ್ದೀರಾ ಅಲ್ವಾ, ನೀಟಾಗಿ ಇದು ಟ್ರಾನ್ಸ್ಪರೆಂಟ್ ಆಗಿದೆ. ಸ್ವಲ್ಪ ಸಾಫ್ಟ್ ಆಗಿದ್ರೆ ಸಾಕು ನಮ್ಗೆ. ತೀರಾ ಇದನ್ನೇನ್ ಕುಕ್ಕರ್ ನಲ್ಲಿ ಹಾಕಿ ಒಂದ್ 2 ರಿಂದ 3 ವಿಷಲ್ ಬರ್ಸ್ಬೇಕು ಅಂತೇನಿಲ್ಲ. 2 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಸಬ್ಬಕ್ಕಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ ನಂತರ ಇದಕ್ಕೆ ನಾನು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಗಟ್ಟಿ ಹಾಲನ್ನೇ ಸೇರಿಸಿ, ಯಾಕೆಂದ್ರೆ ನಾವು ಮೊದ್ಲೇ ನೀರಿನಲ್ಲಿ ಸಬ್ಬಕ್ಕಿ ಬೇಯಿಸಿರೋದ್ರಿಂದ ತುಂಬಾ ತೆಳು ಹಾಲು ಹಾಕ್ಬಿಟ್ರೆ ತುಂಬಾ ಖೀರ್ ಟೇಸ್ಟಿ ಆಗಿರಲ್ಲ. ಹಾಗಾಗಿ ಗಟ್ಟಿ ಹಾಲನ್ನ ಹಾಕಿ ಚೆನ್ನಾಗಿ ರುಚಿಕರವಾಗಿರುತ್ತೆ. ಹಾಲು ಒಂದ್ ಕುದಿ ಬರೋ ಅಷ್ಟರಲ್ಲಿ ಸಬ್ಬಕ್ಕಿ ಮಿಕ್ಕಿದ್ದ 2 ನಿಮಿಷ ಮೊದ್ಲೇ ಬೇಯಿಸ್ಕೊಂಡಿರ್ತೀವಲ್ಲ, ಈಗ ಕಂಪ್ಲೀಟ್ ಆಗಿ ಬೆಂದೋಗ್ಬಿಡತ್ತೆ ಹಾಲು ಒಂದ್ ಕುದಿ ಬರೋ ಅಷ್ಟ್ರಲ್ಲೇನೆ. ನೋಡಿ, ಹಾಲು ಒಂದ್ ಕುದಿ ಬರೋ ಅಷ್ಟ್ರಲ್ಲಿ ಸಬ್ಬಕ್ಕಿ ಸಹ ಕಂಪ್ಲೀಟ್ ಆಗಿ ಬೆಂದಿದೆ. ನಾನಿಲ್ಲಿ ಒಂದ್ ಸಬ್ಬಕ್ಕಿನ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಕಂಪ್ಲೀಟ್ ಆಗಿ ಮ್ಯಾಶ್ ಆಯ್ತು ಸಬ್ಬಕ್ಕಿ. ಇವಾಗ ಈ ಪಾಯಸಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದಕ್ಕೆ ನಾನಿಲ್ಲಿ ಬಾದಾಮಿ ಪೌಡರ್ ನ ಸೇರಿಸ್ತಾ ಇದ್ದೀನಿ. ಅಂದ್ರೆ ಬಾದಾಮ್ ಡ್ರಿಂಕ್ ಮಿಕ್ಸ್ ಅಂತ ಏನ್ 5 ರೂಪೀಸ್ ಪ್ಯಾಕೆಟ್ ಸಿಗುತ್ತೆ ಅಂಗಡಿಗಳಲ್ಲಿ, ಅದು 1 ಪ್ಯಾಕೆಟ್ ಹಾಕಿದ್ರೆ ಸಾಕು. ನಿಮ್ಗೆ ಇನ್ನೂ ಸಹ ಕಲರ್ಫುಲ್ ಆಗಿ ಟೇಸ್ಟಿ ಆಗಿ ಬೇಕು ಅಂದ್ರೆ 2 ರಿಂದ 3 ಪ್ಯಾಕೆಟ್ ಅನ್ನು ಸಹ ಹಾಕೋಬಹುದು. ಆದ್ರೆ ಸ್ವಲ್ಪ ಸಕ್ಕರೆ ಪ್ರಮಾಣ ಕಮ್ಮಿ ಮಾಡಿ, ಯಾಕೆಂದ್ರೆ ಇದ್ರಲ್ಲೂ ಸಕ್ಕರೆ ಅಂಶ ಇರುತ್ತೆ. ನಾನಿಲ್ಲಿ ಬರೀ 1 ಪ್ಯಾಕೆಟ್ ಹಾಕ್ತಾ ಇದ್ದೀನಿ. ಆ ನಂತರ ಸಕ್ಕರೆಯನ್ನ ಸೇರಿಸ್ತಾ ಇದ್ದೀನಿ. 3/4 ಕಪ್ ಆಗುವಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಅರ್ಧ ಲೀಟರ್ ಹಾಲು ಪ್ಲಸ್ 2 ಕಪ್ಸ್ ನೀರಿಗೆ. ಇಷ್ಟು ಸಕ್ಕರೆ ಬೇಕಾಗುತ್ತೆ, ಇಲ್ಲಾಂದ್ರೆ ತುಂಬಾ ಸಪ್ಪೆ ಸಪ್ಪೆ ತರ ಆಗುತ್ತೆ ಖೀರು. ಸಬ್ಬಕ್ಕಿನೂ ಚೆನ್ನಾಗಿ ಸಕ್ಕರೆ ಎಲ್ಲ ಹೀರ್ಕೋಬೇಕಲ್ವಾ, ಇಲ್ಲಾಂದ್ರೆ ತಿಂತಾ ಇರ್ಬೇಕಾದ್ರೆ ಸಬ್ಬಕ್ಕಿ ಎಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ತರ ಅನ್ಸುತ್ತೆ. ಅದು ಒಂದು ಕುದಿ ಬರ್ತಿದ್ದ ಹಾಗೆ ಸಕ್ಕರೆ ಎಲ್ಲ ಕರ್ಗಿ ಒಂದ್ ಕುದಿ ಬರೋವರೆಗೆ ವೆಯ್ಟ್ ಮಾಡಿ, ಸಕ್ಕರೆ ಕರ್ಗದ ನಂತರ ಇದಕ್ಕೆ ನಾನು ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ ಫ್ಲೇವರ್ಗೆ. ಹಾಗೇನೆ ತುಪ್ಪದಲ್ಲಿ ಹುರಿದಂತ ದ್ರಾಕ್ಷಿ ಹಾಗೆ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ನೋಡಿ, ಇದಿಷ್ಟು ಹಾಕಿದ್ರೆ ಆಯ್ತು. ತುಂಬಾನೇ ಸಿಂಪಲ್ ಆಗಿ ಬಹಳ ಬೇಗನೆ ಆಗುವಂತ ಸಬ್ಬಕ್ಕಿ ಖೀರ್ ರೆಡಿ. ನಿಮ್ಗೆ ಏನಾದ್ರೂ ದೇಹದಲ್ಲಿ ಉಷ್ಣ ಆಗಿದೆ ಅಂತ ಅಂದ್ರೆ ಈ ಸಬ್ಬಕ್ಕಿಯನ್ನ ಮಾಡಿ ಈ ರೀತಿ ಖೀರ್ ಮಾಡ್ಕೊಳ್ಳಿ. ತುಂಬಾನೇ ತಂಪು ಸಬ್ಬಕ್ಕಿ. ಹಾಗೇನೆ 1 ಅವರ್ ಅಥವಾ ಅರ್ಧ ಗಂಟೆ ನೆನ್ಸಿದ್ರೆ ಸಾಕು, ಸಬ್ಬಕ್ಕಿ ಬೇಗನೆ ನೆನೆಯುತ್ತೆ. ಬೇಯಿಸೋದ್ರಿಂದ ತುಂಬಾ ಏನು 5-6 ಗಂಟೆಗಳ ಕಾಲ ನೆನೆಸ್ಬೇಕು ಅಂತ ಏನ್ ಅವಶ್ಯಕತೆ ಇಲ್ಲ. ಹಾಗೆ ಬಹಳ ಬೇಗ ಬೇಯುತ್ತೆ. ಕುಕ್ಕರ್ ನಲ್ಲೇ ಹಾಕಿ ಬೇಯಿಸ್ಬೇಕು ಅನ್ನೋದನ್ನು ಏನಿಲ್ಲ. ಇದು ಮಾಡಿದ್ದು ಒಂದ್ ಅರ್ಧ ಗಂಟೆ ಬಿಟ್ಟು ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಅರ್ಧ ಗಂಟೆ ಆದ್ರೂನು ಸಹ ಇದು ಗಟ್ಟಿ ಆಗಿಲ್ಲ, ಅದೇ ಹದದಲ್ಲಿದೆ. ಪರ್ಫೆಕ್ಟ್ ಆಗಿರುತ್ತೆ. ತುಂಬಾ ನಾವು ಹಾಲಿಗೆ ಸ್ವಲ್ಪ ನೀರನ್ನ ಹಾಕಿ ಮಾಡಿರ್ತೀವಲ್ಲ, ಹಾಗಾಗಿ ತುಂಬಾ ಗಟ್ಟಿ ಏನಾಗಲ್ಲ. ಬರೀ ಸಬ್ಬಕ್ಕಿ ಪಾಯಸ ಇಷ್ಟ ಇಲ್ಲ ಅಂತ ಅಂದವರು ಇಷ್ಟು ಪ್ರಮಾಣ ಸಬ್ಬಕ್ಕಿ, ಅಂದ್ರೆ ನಾನು 1 ಕಪ್ ಹಾಕಿ ಸಬ್ಬಕ್ಕಿನ ಪಾಯಸ ಮಾಡಿದೀನಲ್ವಾ, ನೀವು ಬೇಕಾದ್ರೆ ಅರ್ಧ ಕಪ್ ಸಬ್ಬಕ್ಕಿ ಹಾಕಿ ಇನ್ನ ಅರ್ಧ ಕಪ್ ಆಗುವಷ್ಟು ಶಾವ್ಗೆನ ಹಾಕ್ಬಿಟ್ಟು ಸಬ್ಬಕ್ಕಿ ಹಾಗೆ ಶಾವ್ಗೆ ಮಿಕ್ಸ್ ಪಾಯಸನೂ ಸಹ ಸೇಮ್ ಮೆಥಡ್ ನಲ್ಲಿ ಮಾಡ್ಕೋಬಹುದು. ಮಧ್ಯಾಹ್ನದ ಊಟದ ಜೊತೆಗೆ ಯಾರಾದ್ರೂ ನೆಂಟರು ಬಂದಾಗ ಸಡನ್ ಆಗಿ ಈ ರೀತಿ ಖೀರ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ಪರ್ಫೆಕ್ಟ್ ಆಗಿರುತ್ತೆ. ಹಾಲ್ ತರನು ಅನ್ಸಲ್ಲ, ನಮ್ಗೆ ಬಾದಾಮ್ ಪೌಡರ್ ಎಲ್ಲ ಆಡ್ ಮಾಡಿರೋದ್ರಿಂದ. ಸೊ ಇಷ್ಟು ಸಿಂಪಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.